ಹಾಯ್ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಯೆಟ್ ಅನದರ್ ಎಪಿಸೋಡ್ ಆಫ್ ಫಿಟ್ನೆಸ್. ನೀವು ಏರೋಬಿಕ್ಸ್ ಬಗ್ಗೆ ಸಾಕಷ್ಟು ಕಲ್ತಿದ್ದೀರಾ, ನೋಡಿದ್ದೀರಾ. ಇನ್ನಷ್ಟು ಕಲ್ಯಾಣ, ಇನ್ನಷ್ಟು ಮಾಡೋಣವಾ? ಸೊ ಗೆಟ್ ರೆಡಿ ಆ್ಯಂಡ್ ಕಮ್ ಆನ್. ಹಲೋ ಫ್ರೆಂಡ್ಸ್, ಹಿಂದಿನ ಎಪಿಸೋಡಲ್ಲಿ ನಾವು ಏರೋಬಿಕ್ಸ್ ನಂತರ ಆ್ಯಬ್ ವರ್ಕೌಟ್ ಅಂದರೆ ಸ್ಟಮಕ್ ವರ್ಕೌಟ್ ಮಾಡಿದ್ದೀವಿ. ಇವತ್ತಿನ ಎಪಿಸೋಡಲ್ಲಿ ನಾವು ಏರೋಬಿಕ್ಸ್ ನಂತರ ಹಿಪ್ ವರ್ಕೌಟ್ ಮಾಡ್ತೀವಿ. ಹಿಪ್ ವರ್ಕೌಟ್ ಸ್ಪೆಷಲಿ ಫಾರ್ ಲೇಡೀಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ಬಿಕಾಸ್ ಮೋಸ್ಟ್ ಆಫ್ ದ ಲೇಡೀಸ್ಗೆ ಹಿಪ್ಸು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ದೇ ನೀಡ್ ಟು ಎಕ್ಸಸೈಸ್ ಮೋರ್ ಆನ್ ದ ಹಿಪ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ, ನಾನು ಮುಂದೆ ಹೇಳಿದ್ದೀನಿ ನಮಗೆ, ಏರೋಬಿಕ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾರ್ಮಪ್ ಬಹಳ ಅಗತ್ಯ. ವಾರ್ಮಪ್ ಮಾಡೋದ್ರಿಂದ ನಾವು ಫ್ಯೂಚರಲ್ಲಿ ಜಂಪಿಂಗ್ ಎಕ್ಸಸೈಸು, ಸ್ಟ್ರೆಚಿಂಗ್ ಎಕ್ಸಸೈಸ್ ಸಡನ್ನಾಗಿ ಮಾಡುವಾಗ ಇಂಜುರೀಸ್ ಆಗಲ್ಲ. ಸೊ ಡು ನಾಟ್ ಮಿಸ್ ದ ವಾರ್ಮಪ್. ನಮ್ಮ ಜೊತೆ ವಾರ್ಮಪ್ ಇಂದ ಸ್ಟಾರ್ಟ್ ಮಾಡಬೇಕು ಆಲ್ವೇಸ್. ಓಕೆ, ರೆಡಿ ಗೋ. ಮಾರ್ಚ್ 7. ಹ್ಯಾಂಡ್ಸ್ನ ಯೂಸ್ ಮಾಡಿ. ಹ್ಯಾಂಡ್ಸ್ ಯೂಸ್ ಮಾಡೋದ್ರಿಂದ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, ಬಾಡಿ ಟೆಂಪ್ರೇಚರ್ ಹೆಚ್ಚಾಗುತ್ತೆ. 5, 6. ನೀವು ಸ್ಟೆಪ್ ಮಾಡುವಾಗ ಸಾಫ್ಟ್ಲಿ, ಜೋರಾಗಿ ಹೊಡಿಯೋಕೆ ಹೋಗಬಾರ್ದು. ಓಕೆ, 7, 8, 5, 6, 5, 6. Now reach, 2, 3, 2, cross, 4, 5, 6, 7, and 8. ಇವಾಗ calf stretch and hamstring stretch. Reach ಮಾಡಿ and change. ಬಹಳ ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ. ನಾವು ಸಿಂಪಲ್ ಸ್ಟೆಪ್ 3, 4, 5, 6. ಫುಟ್ವರ್ಕ್ ನೋಡ್ಕೊಳ್ಳಿ. 6, 5, 6, 7, 8. 1, 2, 3, 4. 1, 2, 3, 4. 1, 2. Aha. 1, 2. Use your hands. 1, 2, 3, 4. 1, 2, 3. Oh. 1, 2. 1, 2. 1, 2. Can I see that smile? 1, 2. 1. 1, 2. 1, 2. 1, 2. Same movement ivaga, forward and back. 1, 2. 1, 2. 1, 2. 1, 2. 1, 2. 1, 2. Come on. 1, 2. Ha, ha. 3. 1, 2. Longest strides. 1, 2. 2. Aha. And then 1. Aha. Fast. Next move now. Side, and 3, 4. Left, 2, 3. Follow me. 5, 6, 5, 6, 7, 8. Right, 2, 3, and 4. Left, 2, 3, and 4. Right, 2. Footwork ನೋಡ್ಕೊಳ್ಳಿ. 4. Left, 2, 3, and 4. Right, 2, right, 2. Cha cha cha. Left, 2, left. Cha cha cha. Right, 2, right, 2. Left, 2, left, 2. Cha cha cha. Woo! Aha. 2, 1, 2. 2, right, 2, cha cha. Now you are connect ಮಾಡೋಣ. All right? 1, 2, 3, 4, 5, 6, 7, 8. 1, 2, 3, 4. 1, 2. Turn. Hey, 1, 2. Turn. All right. Right, 2. Ha. And 4. 1, 2, 4. Left. Ooh. 1, 2. And 4. Right. Shorter steps. 8. 1, 2. 5. 8. 1, 2. 5, 6. Move a little to the right. 1, 2. 5. Squat again. Squat. Now squat ಮಾಡುವಾಗ ಹೇಳಿದ್ದೀನಿ, don't push your knee forward. Push your hip behind. ಹೀಗೆ, correct. Okay.
ಇವಾಗ ಇದೇ ಸ್ಟೆಪ್ಪಲ್ಲಿ ಸ್ವಲ್ಪ ಅಡಿಷನ್, ಓಕೆ, ಅಲಾಂಗ್ ವಿತ್ ಕ್ವಾರ್ಟರ್ ಸ್ಟೆಪ್ ಈ ರೀಜನ್ನ ವರ್ಕೌಟ್ ಮಾಡ್ತೀವಿ. ಓಕೆ, ಸ್ಕ್ವಾಟ್ ಲಿಫ್ಟ್, ಸ್ಕ್ವಾಟ್ ಲಿಫ್ಟ್, ಸ್ಕ್ವಾಟ್ ಲಿಫ್ಟ್, ಸ್ಕ್ವಾಟ್ ಲಿಫ್ಟ್, ಸ್ಕ್ವಾಟ್ ಲಿಫ್ಟ್. ಈ ಎಕ್ಸಸೈಸ್ ಇಂದ ನಾವು ಥೈಸ್ ರೀಜನ್ನ ವರ್ಕೌಟ್ ಮಾಡ್ತಾ ಇದೀವಿ ಮತ್ತೆ ಬಟ್ ರೀಜನ್ನ ವರ್ಕೌಟ್ ಮಾಡ್ತಾ ಇದೀವಿ. 1 2 3 and 4 5 1 and 4 5 again. Ooh. And 1 2 5 1 2 5. All right, 1 2 5 1 2 5 1 2 5. Forward. 1 2 3 4 5. 1 2 3 4 5. 1 2 3 4 5. 1 2 3 4 5. Now squat together, squat together, squat together, squat together, squat together, squat. Squat ಮಾಡುವಾಗ ಡೈರೆಕ್ಷನ್ ನೋಡಿ. 5 6 7 8. Now back. ಇದಕ್ಕೆ ಲಂಜ್ ಅಂತೀವಿ. ಇದಕ್ಕೆ ಲಂಜ್ 6 5 6 7 8. Repeat. 1 2 3 4 5. 1 2 3 4 5. 1 2 5. Go. 1 2 5. 1 2 5. One more time. 1 2 5. Now hop. Hop. 2 hop. 4 hop. 6 7 8 5 6 7. Forward. Same move. Forward and back. All right. Forward. 2 3. Exhale. 7 5 6 7 8 5 6 7. Squat to the side. Squat. 5 6 7 8. ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ಏನ್ ಮಾಡಿದ್ವಿ? We go back to those moves. 5 8 2 4 5 6 5. Double. 1 2 1 2 1. ಸ್ವಲ್ಪ ಹಾಪ್ ಮಾಡಿ. Singer. Woo. 2 3 4 5 6 5. Forward. 1 2 3 and 4. Back. 2 3 4. 1 2. Back. 2 3. Side now. Down. 2 3 4. ಎಕ್ಸೇಲ್ ಮಾಡ್ತಾ ಇರಬೇಕು. ಎಕ್ಸೇಲ್ ಅಂದರೆ ಉಸಿರನ್ನ ಆಚೆ ಬಿಡ್ತಾ ಇರಬೇಕು. 6 5 side 6 7 5 6 7. Now sucker. 7 8. First footwork ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಸೆಂಟರ್ ಸೈಡ್. Footwork ಬಂದ್ಮೇಲೆ ಜಾಯಿನ್ your hands together. 6. ಇದಕ್ಕೆ ಲಂಜ್ ಅಂತೀವಿ. 6 7 8. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಮಕ್ ವರ್ಕೌಟ್. ಎಲ್ರಿಗೂ ಈ ಸ್ಟಮಕ್ ಪ್ರಾಬ್ಲಮ್ ಏರಿಯಾ ಅಲ್ವಾ? ದಿನ ಮಾಡಬೇಕು ಇದನ್ನು. ನಾವು ಸುಮಾರು 2 to 3 times a week ಮಾಡ್ತೀವಿ. ಆದರೆ ಇದೇ ನಾವು ಮಾಡೋದು, ನೀವು ಟೋಟಲ್ ಎಕ್ಸಸೈಸ್ ಸೆಷನ್ ಆದಮೇಲೆ ನೀವು ಸ್ವಲ್ಪ ಒಂದು 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಓಕೆ, ಡೂ ಇಟ್ ಎವ್ರಿ ಡೇ, ವಿಲ್ ಗೆಟ್ ಬೆಟರ್ ರಿಸಲ್ಟ್ಸ್. ಓಕೆ, ಆದರೆ ರೂಲ್ಸ್ ಇದೆ.
ಇದನ್ನು ಮಾಡುವಾಗ ನೀವು ಸರಿಯಾಗಿ ಪ್ರಾಪರ್ ಪೊಸಿಷನ್ ತೊಗೊಂಡು ಮಾಡಿಲ್ಲ ಅಂದರೆ ಅದರಿಂದ ಬೆನಿಫಿಟ್ ಸಿಗಲ್ಲ. ಸೊ ಪ್ರಾಪರ್ ಪೊಸಿಷನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೊಸಿಷನಿಂಗ್ ಅಂದರೆ ಏನು ನೋಡಿ, ಭಾಳ ಜನ ನೆಕ್ನ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಇಳ್ಕೊತಾರೆ, ಕೈಯಿಂದ ಇಳ್ಕೊತಾರೆ. ಓಕೆ, ಹಂಗೆ ಇಳ್ಕೊಳ್ಳೋದ್ರಿಂದ ನಂಬರ್ 1 ನೆಕ್ಕು ಡ್ಯಾಮೇಜ್ ಆಗುತ್ತೆ, ನಂಬರ್ 2 ಈ ಆ್ಯಬ್ಸ್ ಮೇಲೆ ವರ್ಕ್ ಆಗಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಪುಟ್ ಫುಲ್ ಫೋರ್ಸು. ನೀವು ಮೇಲ್ ಬರೋಕ್ಕೆ ಫುಲ್ ಫೋರ್ಸು ಈ ಸ್ಟಮಕ್ಕಿಂದ ಬರಬೇಕು. ಮೇಲ್ ಬರೋಕ್ಕೆ ಫುಲ್ ಫೋರ್ಸ್ ಸ್ಟಮಕ್ಕಿಂದ ಬರಬೇಕು, ಕೈಯಿಂದಲ್ಲ. ಓಕೆ, ರೆಡಿ ಟು ಗೋ. ಆಮೇಲೆ ಬ್ರೀದಿಂಗ್ ಪ್ಯಾಟರ್ನ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮೇಲ್ ಬರುವಾಗ ಎಕ್ಸೇಲ್ ಮಾಡಬೇಕು, ಅಂದರೆ ಉಸಿರನ್ನು ಆಚೆ ಬಿಡಬೇಕು. ರೈಟ್, 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4. Exhale, exhale. Don't forget to exhale. 1 2 3 4, 1 2 3 4, 1 2 3 4. Now hold there. Pulse. Very ಭಾಳ ಸಣ್ಣ ಮೂಮೆಂಟು. ಪಲ್ಸ್ ಸಣ್ಣ ಮೂಮೆಂಟು, ಆದರೆ ನೆಕ್ಕನ್ನು ಮಾತ್ರ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಲುಕ್ ಅಪ್ ದೇ. ಪಲ್ಸ್ 5 6 7 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4. Up 2 3 4, left leg now. Up 2 3 4, chin. Up 2 3 4, alternate. Up 2 3 4. Up 2 3 4. Up 2 3 4. Up 2 3 4. ಇನ್ನೊಂದು ವಿಷಯ, ಇದು ಮಾಡುವಾಗ ಕೆಲವರಿಗೆ ನೆಕ್ ಪೇನ್ ಬರ್ಬೋದು. ನೆಕ್ ಪೇನ್ ಬಂದರೆ ಟೇಕ್ ಪೊಸಿಷನ್ ಡೌನ್, ಹೆಡ್ನ ಕೆಳಗೆ ರೆಸ್ಟ್ ಮಾಡಿಕೊಂಡು 1 2 3 4, 1 2 3 4 ಹಿಂಗಾದರೂ ಮಾಡ್ಬೋದು. ಇಲ್ಲಿದ್ರೆ ಹಿಂಗೆ ಸಪೋರ್ಟ್ ತೊಗೊಂಡು ಹಿಂಗೆ ಮಾಡಿ. ಓಕೆ, 1 2 3 4, 1 2 3 4, 1 2 3 4, 1 2 3 4. Hey, pulse. Up, take your legs up at right angles. Up 2 3 4. Up 2 3 4. Up 2 3 4. Reach 2 3 4. Reach 2. Hold there. Pulse. ಕೆಲವರಿಗೆ ಬ್ಯಾಕ್ ಪೇನ್ ಇರೋರಿಗೆ ಯು ಡೋಂಟ್ ಹ್ಯಾವ್ ಟು ಲಿಫ್ಟ್ ಅಪ್. ಕಾಲು ಕೆಳಗೆ ಇರಲಿ, ಯು ಕ್ಯಾನ್ ಗೋ ಅಪ್. 2 3 4 ಇದು ಮಾತ್ರ ಮಾಡ್ಬೋದು. ಓಕೆ, ವಿತೌಟ್ ಲಿಫ್ಟಿಂಗ್ ದ ಲೆಗ್. ಒಳ್ಳೆ ಸ್ಪೈನಲ್ ಸ್ಟ್ರೆಚ್ಚು. ಬ್ಯಾಕ್ ಪ್ರಾಬ್ಲಮ್ಸ್ ಇರೋರಿಗೆ ಇದು ಒಳ್ಳೆ ಎಕ್ಸಸೈಸ್. ಗುಡ್. ಹೇಗಿತ್ತು ಇವತ್ತು? ಎಂಜಾಯ್ ಮಾಡಿದ್ರಲ್ವಾ? ಡಾನ್ಸ್, ಮ್ಯೂಸಿಕ್, ಏರೋಬಿಕ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವತ್ತು ಎಕ್ಸಸೈಸ್ ಮಾಡಿದ್ದೀವಿ. ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಮತ್ತೆ ನಾವು ಕ್ವಶನ್ ಸೆಷನಿಗೆ ಬಂದಿದ್ದೀವಿ. ಸಂತೋಷ್ ಅವರಿದ್ದಾರೆ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ.
ಸೊ ಸಂತೋಷ್, ಹೌ ಆರ್ ಯು ಡೂಯಿಂಗ್ ಟುಡೇ? ಟಾಪ್ ಆಫ್ ದ ವರ್ಲ್ಡ್. ನಮಸ್ಕಾರ. ಇವತ್ತು ಗಾಯತ್ರಿ ಅಂತ ಮೈಸೂರಿಂದ ಕಾಗದ ಬರೆದಿದ್ದಾರೆ. ಅವರು 40 ಏಜ್ ರೀಚ್ ಆಗ್ತಾ ಇದ್ದಾರೆ. ಸೊ ಅವ್ರು ಯಾರೋ ಹೇಳಿದ್ರಂತೆ ಇವಾಗ 40 ಏಜಲ್ಲಿ ನೀವು ಏರೋಬಿಕ್ಸ್ ಎಕ್ಸಸೈಸ್ ಮಾಡಿದ್ರೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದು ನಿಜಾನಾ ಅಂತ ಕೇಳ್ತಾ ಇದ್ದಾರೆ ಅವರು. ಇಲ್ಲ ಅದೇನು ನಿಜ ಅಲ್ಲ. ನಮ್ಮ ಲೇಡೀಸ್ ಗರ್ಭಕೋಶ ಯೂಟ್ರಸ್ ಅಂತೀವಿ, ಅದಕ್ಕೆ ಯೂಟ್ರಸ್ ಭಾಳ ಪ್ರೊಟೆಕ್ಷನ್ ಆಗಿದೆ, ಅಷ್ಟು ಸುಲಭ ಅಲ್ಲ. ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮಸಲ್ ಗ್ರೂಪ್ಸ್ ಮಾತ್ರ ವರ್ಕ್ ಆಗ್ತಾ ಇದೆ. ಯೂಟ್ರಸ್ ವರ್ಕ್ ಆಗಲ್ಲ, ಹಾರ್ಟ್ ವರ್ಕ್ ಆಗುತ್ತೆ. ಮಸಲ್ ಸಂಬಂಧಪಟ್ಟಿದ್ದು ಮಾತ್ರ ವರ್ಕ್ ಆಗುತ್ತೆ. ಯೂಟ್ರಸ್ ಕೆನಾಟ್ ಬಿ ವರ್ಕ್ ಓವರ್ ಹಿಯರ್ ಆ್ಯಂಡ್ ಇಟ್ ಈಸ್ ಇನ್ ಅ ವೆರಿ ವೆರಿ ಸೇಫ್ ಪ್ಲೇಸ್. ಸೊ ಅಂತ ಡೌಟೇ ನಮಗೆ ಬೇಡ. ಇದಕ್ಕೂ ಕನೆಕ್ಷನ್ನೇ ಇಲ್ಲ. ನೋಡಿದ್ರಿ, ಮಾಡಿದ್ರಿ, ಕಲ್ತ್ಕೊಂಡ್ರಿ ಕೂಡ. ಇವತ್ತಿಗೆ ನಮ್ಮ ಏರೋಬಿಕ್ಸ್ ಸೆಕ್ಷನ್ನ ಇಲ್ಲೇ ಮುಗಿಸ್ತೀವಿ. ಆದರೆ ನೀವು ಸ್ಟಾಪ್ ಮಾಡಿಬಿಡಿ, ಪ್ರಾಕ್ಟೀಸ್ ಮಾಡಿ, ಇನ್ನೂ ಕಂಟಿನ್ಯೂ ಮಾಡಿ. ನಾಳೆ ಇದಕ್ಕಿಂತ ಅರ್ಧ ಗಂಟೆ ಮುಂಚೆನೇ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಅ ಹೆಲ್ದಿ ಡೇ.